ರಾಜ್ಯಸಭೆ ಚುನಾವಣೆಗೆ ವಿಧಾನಸೌಧದಲ್ಲಿ ಸಕಲ ಸಿದ್ಧತೆ ಆಗ್ತಾ ಇದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯುತ್ತೆ. ಕೊಠಡಿಯ ಹೊರಭಾಗದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗೆ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಿದ್ಧತೆ ಇದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯಲಿದ್ದು ಆ ಕೊಠಡಿಯ ಹೊರಭಾಗದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಮತದಾನದ ವೇಳೆ ಮೊಬೈಲ್ ಮತ್ತು ಪೆನ್ ಬಳಕೆ ನಿಷೇಧ. ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ರಾಜ್ಯಸಭೆ ಚುನಾವಣೆಗೆ ಇವತ್ತು ಕ್ಷಣಗಣನೆ ಆರಂಭವಾಗಿದೆ. ವಿಧಾನಸೌಧದಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿ 9 ಗಂಟೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯಿದೆ. ಸಾಕಷ್ಟು ಕುತೂಹಲ ಇರುವಂಥದ್ದು ಇವತ್ತಿನ ಚುನಾವಣೆಯಲ್ಲಿ ಯಾರಿಗೆಲ್ಲ ಎಷ್ಟು ಮತದಾನ ಬೀಳುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ವಿಧಾನಸೌಧದ 106 ಕೊಠಡಿ ಸಂಖ್ಯೆ 106ನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆ, ಮತಗಟ್ಟೆಗೆ ಪೋಲಿಂಗ್ ಸ್ಟೇಷನ್ ನೀವು ನೋಡ್ತಾ ಇದ್ದೀರಿ, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮತದಾನಕ್ಕೆ ನಡೆಯುವಂತಹ ಈ ಕೇಂದ್ರದ ಸುತ್ತಮುತ್ತ ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗಿದೆ. ಪೊಲೀಸ್ ಭದ್ರತೆ ಇದೆ. ಹಾಗೆ ಈ ಬಾರಿ ಈ ಚುನಾವಣೆಗೆ ಒಂದಿಷ್ಟು ನಿಯಮಗಳನ್ನು ನಾವು ಕಾಣ್ಬೋದು. ಮೊಬೈಲ್ ಮತ್ತು ಪೆನ್ ಅಂದರೆ ಯಾರೇ ಮತದಾನಕ್ಕೆ ಬರುವಂತಹ ಶಾಸಕರು ಇರ್ತಾರೆ ಅವರು ಮೊಬೈಲ್ ಮತ್ತು ಪೆನ್ ಪ್ರತ್ಯೇಕವಾಗಿ ಇಡಬೇಕು. ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಅವರವರ ಯಾರು ಮತದಾನಕ್ಕೆ ಬರ್ತಾರೆ ಅವರು ಇಲ್ಲೇ ಪೆನ್ ಮತ್ತು ಏನು ಮೊಬೈಲ್ಗಳನ್ನು ಇಲ್ಲೇ ಇಟ್ಟು ಒಳಗಡೆ ಹೋಗಬೇಕಾಗತ್ತೆ. ಚುನಾವಣಾ ಆಯೋಗ ಸೂಚಿಸಿರುವಂತಹ ಪೆನ್ ಅಂದರೆ ನೇರಳೆ ಕಲರ್ ಪೆನ್ನಲ್ಲೇ ಮತದಾನ ಮಾಡಬೇಕಾಗುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಮತಗಟ್ಟೆ ಕೇಂದ್ರ ಕೊಠಡಿ ಸಂಖ್ಯೆ ವಿಧಾನಸೌಧದ 106ರಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಮತಗಟ್ಟೆ ಕೇಂದ್ರ ಯಾರು ವೋಟ್ ಮಾಡ್ಲಿಕ್ಕೆ ಬರ್ತಾರೆ ಅವರಿಗೆ ಪ್ರತ್ಯೇಕವಾಗಿ ಇಲ್ಲಿ ವೋಟ್ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಕೂಡ ಮಾಡಿಕೊಂಡಿರುವಂಥದ್ದು. ಒಂದಿಷ್ಟು ನಿಯಮಗಳನ್ನು ಕೂಡ ಈ ಸರಿ ರಾಜ್ಯಸಭೆ ಚುನಾವಣೆಗೆ ಮಾಡಿಕೊಳ್ಳಲಾಗಿದೆ. ಪ್ರತಿ ಸರಿ ಮಾಡಿಕೊಳ್ಳುವ ಹಾಗೆ ಈ ಬಾರಿಯೂ ಕೂಡ ಮಾಡಿಕೊಳ್ಳಲಾಗಿದೆ. ಒಳಗಡೆ ಬರುವಂಥ ಯಾವುದೇ ಸದಸ್ಯರಾಗಿರ್ಬೋದು ಮೊಬೈಲ್ ಮತ್ತು ಪೆನ್ ತರೋ ಹಾಗಿಲ್ಲ, ಅವರು ಹೊರಗಡೆ ಇಟ್ಟೇ ತರಬೇಕಾಗತ್ತೆ. ನೀವೀಗ ನೋಡ್ತಾ ಇರ್ಬೋದು, ಈ ಮತಕೇಂದ್ರದಲ್ಲಿ ಅಂದರೆ ಅಭ್ಯರ್ಥಿಗಳ ಅಂದರೆ ಪಕ್ಷಗಳ ಪರವಾಗಿ ಒಂದಿಷ್ಟು ಏಜೆಂಟ್ಗಳ ಅಧಿಕೃತ ಪ್ರತಿನಿಧಿಯಾಗಿ ಸೂಚಿಸ್ತಾರೆ, ಅವರು ಇಲ್ಲಿ ಕೂರ್ಬೋದು. ಇಲ್ಲಿ ಕೂತು ಯಾರು ಪಕ್ಷಗಳ ಅಭ್ಯರ್ಥಿ ಅಂದರೆ ವೋಟ್ ಹಾಕ್ಲಿಕ್ಕೆ ಬರ್ತಾರೆ ಅವರು ಈ ಏಜೆಂಟ್ಗಳಿಗೆ ತೋರಿಸ್ಬೋದು. ಮೊದಲಿಗೆ ನಾವು BJP ರಾಜಕೀಯ ಪಕ್ಷ ಅಧಿಕೃತ ಪ್ರತಿನಿಧಿ ಅವರಿಗೂ ಒಂದು ಸ್ಥಾನ ಕೊಟ್ಟಿದ್ದಾರೆ, ಅವರ ಪ್ರತಿನಿಧಿಯಾಗಿ ಒಬ್ಬರನ್ನ ಕೂತಿರ್ತಾರೆ. ಸೊ ಇಲ್ಲಿಯೂ ಅಷ್ಟೇ, ಇಲ್ಲಿ ರಾಜಕೀಯ ಪಕ್ಷ ಅಂದರೆ ಅದು KRPP ಇದೆ, ಅವರು ಕೂಡ ಅವ್ರ ಕಡೆಯವರು ಕೂಡ ಇಲ್ಲಿ ಒಬ್ಬರು ಕೂತಿರ್ಬೋದು, ಅವ್ರಿಗೂ ತೋರಿಸಿ ಅವರು ಮತದಾನವನ್ನು ಮಾಡ್ಬೋದು. ಇನ್ನು ಹಾಗೆ ಜನತಾದಳದ ಅಭ್ಯರ್ಥಿ ಅಂದರೆ ಅಧಿಕೃತ ಪ್ರತಿನಿಧಿ ಯಾರನ್ನ ಸೂಚಿಸಿರ್ತಾರೆ ಅವರು ಕೂಡ ಇಲ್ಲಿ ಕೂತಿರ್ಬೋದು. ಅವರ ಪಕ್ಷದ ಸದಸ್ಯರು ಇವರಿಗೆ ತೋರಿಸಿ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡಬೇಕಾಗತ್ತೆ. ಹಾಗೆ ಸರ್ವೋದಯ ಕರ್ನಾಟಕ ಪಕ್ಷ ರಾಜಕೀಯ ಪಕ್ಷ ಅಧಿಕೃತ ಪ್ರತಿನಿಧಿ ಯಾರಿರ್ತಾರೆ ಅವರು ಕೂಡ ಇಲ್ಲಿ ಕೂರ್ಬೋದು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಯಾರು ಅಧಿಕೃತ ಪ್ರತಿನಿಧಿ ಇರ್ತಾರೆ ಅವ್ರು ಇಲ್ಲಿ ಕೂರ್ಬೋದು. ಅವರು ಇಲ್ಲಿ ತಮ್ಮ ಸದಸ್ಯರು ಯಾರು ಬರ್ತಾರೆ ಆ ಸದಸ್ಯರು ಈ ಅಧಿಕೃತ ಪ್ರತಿನಿಧಿಗೆ ತೋರಿಸಿ ಮತಗಟ್ಟೆಗೆ ಹಾಕಬೇಕಾಗತ್ತೆ. ಪಕ್ಷೇತರ ಮಾತ್ರ ಯಾವುದೇ ಪ್ರತಿನಿಧಿಗಳಿಗೆ ತೋರಿಸದೆ ಮತಗಟ್ಟೆಯಲ್ಲಿ ಅವರು ಅಂದರೆ ಮತದಾನ ಮಾಡ್ಬೋದು. ಆದರೆ ಇನ್ನುಳಿದಂತೆ ಯಾವುದೇ ಸದಸ್ಯರು ಇರ್ಬೋದು, ಆ ಸದಸ್ಯರು ಮಾತ್ರ ತಮ್ಮ ಅಧಿಕೃತ ಪ್ರತಿನಿಧಿಗಳು ಯಾರಿರ್ತಾರೆ ಆ ಪ್ರತಿನಿಧಿಗಳಿಗೆ ತಮ್ಮ ಮತಪತ್ರವನ್ನು ತೋರಿಸಿ ಮತಗಟ್ಟೆಗೆ ಮತದಾನ ಹಾಕಬೇಕಾಗತ್ತೆ. ಇನ್ನುಳಿದಂತೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ವಿಧಾನಸೌಧದ 106 ಕೊಠಡಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ತದನಂತರ 5 ಗಂಟೆಯ ನಂತರ ಅಂದರೆ ಕೌಂಟಿಂಗ್ ಪ್ರಕ್ರಿಯೆ ಕೂಡ ಚಾಲನೆ ಆಗಿರುತ್ತೆ. ಸಾಕಷ್ಟು ಕುತೂಹಲ ಇದೆ. ಈ ಬಾರಿಯ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿ ಗೆಲ್ತಾರಾ ಅಥವಾ ಈ ಬಾರಿ ಚುನಾವಣೆಯಲ್ಲಿ ಅಡ್ಡ ಮತದಾನಗಳು ಏನಾದರೂ ಉದ್ಭವಿಸುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.